ಅಕ್ಟೋಬರ್ 10ನೇ ತಾರೀಕಿನ ತನಕ ಬುಧ ಗ್ರಹ ಕನ್ಯಾ ರಾಶಿಯಲ್ಲಿರ್ತಾನೆ. ಅಂದ್ರೆ ಮಾತು ಪ್ರಧಾನವಾಗಿ ಉಳ್ಳಂತಹ ಯಾವುದೇ ವೃತ್ತಿಯನ್ನು ಮಾಡುವಂತಹ ವೃಶ್ಚಿಕ ರಾಶಿಯವರಾಗಿದ್ರೆ ನಿಮ್ಮ ರಾಶ್ಯಾಧಿಪತಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಅಷ್ಟಮಾಧಿಪತಿಯೂ ವ್ಯಯ, ರಾಶ್ಯಾಧಿಪತಿಯಂತೂ ನೀಚ ಸ್ಥಿತಿ ಅಂತಂದಾಗ ಪ್ರಮುಖವಾದಂತಹ ವಿಚಾರ ನಿಮಗೆ ಏನಂತಂದ್ರೆ, ನಿಮ್ಮ ರಾಶಿಗೆ ಶುಕ್ರ ಗ್ರಹ ಬರ್ತಾ ಇದ್ದಾನೆ. ಸಾಮಾನ್ಯವಾಗಿ ನಿಮ್ಮ ಬ್ಲಡ್ ಅಲ್ಲಿ ಇಲ್ಲ, ಅದು ಅಂದ್ರೆ ನಿಮ್ಮ ಗುಣ ಸ್ವಭಾವದಲ್ಲಿ ಇಲ್ಲ. ಆ ತರ ಸುಮ್ಮನೆ ಶೋ ಆಫ್ಗೋಸ್ಕರ ದುಡ್ಡು ಖರ್ಚು ಮಾಡೋದಲ್ಲ. ಬಟ್ ಆದರೂ ಸಹ ರಾಶ್ಯಾಧಿಪತಿಗೆ ನೀಚ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಕುಜ. ನೋಡಿ ಇದು ಎಷ್ಟು ಎಂಥ ವೇರಿಯೇಷನ್ ಇದು ಅಂದ್ರೆ, 17ನೇ ತಾರೀಕಿನ ತನಕ ಲಾಭಸ್ಥಾನದಲ್ಲಿ ಕರ್ಮಾಧಿಪತಿ, 17ನೇ ತಾರೀಕಿಂದ ವ್ಯಯ ನೀಚ ಸ್ಥಾನದಲ್ಲಿ ಕರ್ಮಾಧಿಪತಿ. ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾಗ್ನೆ ಭಾಗಿನಗಂ ಸಂತಮಥಾ ಭಾಗಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲೇ ಸಲ ನಮ್ಮ ಚಾನಲ್ ಬರ್ತಾ ಇದೆ ಅಥವಾ ಹಲವಾರು ಸಾರಿ ಬಂದಿದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಇನ್ನು ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯಾಕೆಂದರೆ ಇದು ಬಹಳ ಪ್ರಮುಖವಾದ ವಿಡಿಯೋ. ವೃಶ್ಚಿಕ ರಾಶಿಯವರ ಅಕ್ಟೋಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ವೀಕ್ಷಕರಿಗೆ ಗೊತ್ತಿರತಕ್ಕಂಥ ವಿಚಾರ, ನಾವು ಪ್ರತಿ ಸಲ ಮಾಸ ಭವಿಷ್ಯ ಮಾಡಬೇಕಾದ್ರೆ ಶುಭ ವಿಚಾರಗಳ ವಿಡಿಯೋ ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ ಬೇರೆ ಮಾಡ್ತಾ ಇದ್ವಿ. ಬಟ್ ಈ ಸಲ ಕಾರಣಾಂತರಗಳಿಂದ 2 ವಿಡಿಯೋ ಸೇರಿ ಒಂದೇ ವಿಡಿಯೋ ಮಾಡ್ತಾ ಇದ್ವಿ. ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಸ ಭವಿಷ್ಯ ಹೇಳುವ ಪ್ರಯತ್ನವನ್ನ ಖಂಡಿತವಾಗಿ ಮಾಡಲಿದ್ದೇನೆ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರೋರು ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಯಾಕೆ ಈ ಕಮೆಂಟ್ ಮಾಡಿ ಅಂತ ಹೇಳಿದೆ ಅನ್ನೋದು ಈ ವಿಡಿಯೋ ಮಧ್ಯದಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ. ಸುಖ ಸುಮ್ಮನೆ ಹೇಳ್ತಾ ಇಲ್ಲ, ಅದನ್ನು ನೀವು ಮಾಡಿ, ಖಂಡಿತ ಒಳ್ಳೆಯದಾಗಲಿ ನಿಮಗೆ. ಮೊದಲನೇದಾಗಿ ಗ್ರಹ ಸ್ಥಿತಿಗಳು ಅಕ್ಟೋಬರ್ ತಿಂಗಳಿಂದು. ಅಕ್ಟೋಬರ್ 10ನೇ ತಾರೀಕು ತುಲಾ ರಾಶಿಗೆ ಬುಧ, ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ, ಅಕ್ಟೋಬರ್ 17ನೇ ತಾರೀಕು ತುಲಾ ರಾಶಿಗೆ ರವಿಗ್ರಹ, ಅಕ್ಟೋಬರ್ 20ನೇ ತಾರೀಕು ಕರ್ಕಾಟಕ ರಾಶಿಗೆ ಕುಜಗ್ರಹ, ಅಕ್ಟೋಬರ್ 29ನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಹೋಗ್ತಾನೆ. ಬಟ್ 29 ಅಂದರೆ ಇಡೀ ತಿಂಗಳೇ ಮುಗಿದೋಯ್ತು. ಆ ಒಂದು ಗ್ರಹ ಸ್ಥಿತಿಯನ್ನು ಲೆಕ್ಕಕ್ಕೆ ತಗೊಂಡು ಪ್ರಯೋಜನ ಇಲ್ಲ ನನ್ನ ಪ್ರಕಾರ. ಸೊ ಈ 4 ತಾರೀಖುಗಳನ್ನ ರೌಂಡ್ ಅಪ್ ಮಾಡ್ಕೊಳ್ಳಿ. ಅಕ್ಟೋಬರ್ 10, 12, 17, 20 ಈ ತಾರೀಖುಗಳಲ್ಲೇ ಗ್ರಹ ಸ್ಥಿತಿಗಳು ಚೇಂಜ್ ಆಗ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ. ಈ ತಾರೀಖುಗಳ ನಂತರವೇ ಸ್ವಲ್ಪ ಬದಲಾವಣೆಗಳಾಗುತ್ತೆ ನಮ್ಮ ಜೀವನದಲ್ಲಿ ಅಂತ ಗೋಚಾರ ರೀತ್ಯ. ಓಕೆನಾ, ಒಳ್ಳೆಯದಾಗಲಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಅಕ್ಟೋಬರ್ 10ನೇ ತಾರೀಕು ತುಲಾ ರಾಶಿಗೆ ಬುಧ ಗ್ರಹನ ಸಂಚಾರ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಬುಧ ಗ್ರಹ ಲಾಭಾಧಿಪತಿ ಆಗಿರ್ತಾನೆ. ಸೊ ಬುಧ ಗ್ರಹ ಅಕ್ಟೋಬರ್ 10ನೇ ತಾರೀಕಿನ ತನಕ ಬುಧ ಗ್ರಹ ಕನ್ಯಾ ರಾಶಿಯಲ್ಲಿರ್ತಾನೆ. ಅಂದ್ರೆ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಅರ್ಥ ಮಾಡ್ಕೊಳ್ಳಿ, ಬಹಳ ಪವರ್ಫುಲ್ ಆಗಿರ್ತಾನೆ. ವೃಶ್ಚಿಕ ರಾಶಿಯವರಿಗೆ ಲಾಭಾಧಿಪತಿ ಲಾಭದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ, ಅಂದರೆ ಅದ್ಭುತವಾದಂತಹ ಒಂದು ಲಾಭಗಳನ್ನು ಕೊಡ್ತಾನೆ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮೊದಲ ವಾರ ಅಥವಾ ಮೊದಲ 10 ದಿನಗಳು ನೀವು ಮಾಡ್ತಾ ಇರತಕ್ಕಂಥ ಎಲ್ಲ ವ್ಯಾಪಾರ ವ್ಯವಹಾರ, ನೀವು ಏನೇನು ಕೆಲಸಗಳ ಕೈ ಹಾಕಿದೆಲ್ಲಾದರೂ ಒಳ್ಳೆ ಪ್ರಾಫಿಟ್ ಬರುತ್ತೆ ನಿಮಗೆ. ಸೂಪರ್ ಪ್ರಾಫಿಟ್ ಬರುತ್ತೆ ನಿಮಗೆ. ಅದರಲ್ಲೂ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಲಾಯರ್ ಆಗಿದ್ದರೆ, ವೃಶ್ಚಿಕ ರಾಶಿಯವರಾಗಿದ್ದು ಟೀಚರ್ ಆಗಿದ್ದರೆ, ವೃಶ್ಚಿಕ ರಾಶಿಯವರಾಗಿದ್ದು ಪೊಲಿಟಿಷಿಯನ್ ಆಗಿದ್ದರೆ, ವೃಶ್ಚಿಕ ರಾಶಿಯವರಾಗಿದ್ದು ಅಂದರೆ ಮಾತು ಪ್ರಧಾನವಾಗಿ ಉಳ್ಳಂತಹ ಯಾವುದೇ ವೃತ್ತಿಯನ್ನು ಮಾಡುವಂತಹ ವೃಶ್ಚಿಕ ರಾಶಿಯವರಾಗಿದ್ದರೆ ಅಕ್ಟೋಬರ್ ತಿಂಗಳ ಮೊದಲ 10 ದಿನಗಳು ನಿಮಗೆ ಒಳ್ಳೆ ಪ್ರಾಫಿಟ್ ಇದೆ. ನೀವು ವೃಶ್ಚಿಕ ರಾಶಿಯ ಬಿಸ್ನೆಸ್ ಮೆನ್ ಆಗಿರಲಿ, ಅಕ್ಟೋಬರ್ ತಿಂಗಳ ಮೊದಲ 10 ದಿನಗಳು ನಿಮಗೆ ಒಳ್ಳೆ ಪ್ರಾಫಿಟ್ ಇದೆ. ಆದರೆ 10ನೇ ತಾರೀಕಿನ ನಂತರ ಬುಧ 12ನೇ ಮನೆ ಲಾಸ್ ಮನೆಗೆ ಬರ್ತಾನೆ. 12ನೇ ಮನೆಗೆ ಬರ್ತಾನೆ ಬುಧ. 12ನೇ ಮನೆಗೆ ಬುಧ ಬಂದ ಅಂದರೆ ಲಾಸ್ ಮನೆಗೆ ಬುಧ ಬಂದ ಅಂತ ಅರ್ಥ. ಲಾಭಾಧಿಪತಿ ನಷ್ಟಕ್ಕೆ ಬಂದ, ಅಷ್ಟಮಾಧಿಪತಿ ವ್ಯಯಕ್ಕೆ ಬಂದ. ಅಲ್ಲಿಗೆ ಅಕ್ಟೋಬರ್ 11ನೇ ತಾರೀಕಿಂದ ಆಚೆಗೆ ನಿಮಗೆ ನಷ್ಟ ಪ್ರಾರಂಭವಾಗುತ್ತೆ ಅಂತ ಅರ್ಥ. ಸೊ ನೀವು 11ನೇ ತಾರೀಕಿನ ನಂತರ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಬಿಡಬೇಕು. ಇಂಟ್ರಾಡೇ ಇತ್ಯಾದಿಗಳು ಮಾಡ್ತಕ್ಕಂಥವ್ರು ಭಾಳ ಎಚ್ಚರ. ನಿಫ್ಟಿ ಅಂತ ಎಲ್ಲ ಗೇಮ್ಸ್ ಆಡ್ತಿರಲ್ಲ, ಭಾಳ ಡೇಂಜರಸ್ ಆಗಿಬಿಡುತ್ತೆ ಲಾಭಾಧಿಪತಿ ವ್ಯಯದಲ್ಲಿರೋದ್ರಿಂದ. ಆಮೇಲೆ ಇಷ್ಟು ದಿನಗಳ ಕಥೆನೇ ಒಂದು, ನಂತರದ ಕಥೆನೇ ಒಂದು ಆಗ್ಬಿಡುತ್ತೆ ಅದು. ಆದ್ದರಿಂದ ಆಮೇಲೆ ಈ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಬಿಸ್ನೆಸ್ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ವಲ್ಲ, ಮಾಡಲೇಬೇಕು. ಬಟ್ ತೀರಾ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ದೊಡ್ಡ ಫಲಿತಾಂಶವನ್ನು ಎದುರು ನೋಡ್ತಕ್ಕಂಥದ್ದು, ಒಳ್ಳೆ ಲಾಭ ಬಂದ್ಬಿಡುತ್ತೆ ಅಂತ ಅಪೇಕ್ಷೆ ಪಡ್ತಕ್ಕಂಥದ್ದು ತಪ್ಪು.
ಲಾಸ್ ಆದರೂ ಕೂಡ ನಿಮಗೆ ಏನೂ ಸಮಸ್ಯೆ ಆಗಬಾರ್ದು. ಆ ಪ್ರಮಾಣದಲ್ಲಿ ಮಾತ್ರ ನೀವು ಬಿಸ್ನೆಸ್ ವ್ಯವಹಾರ ಮಾಡ್ಕೊಳ್ತಾ ಇರಿ, ಎಚ್ಚರಿಕೆಯಿಂದ ಮಾಡ್ತಾ ಇರಿ. ಲಾಭದ ಆಸೆಗೆ ಸಾಲ ಕೊಟ್ಬಿಟ್ಬೇಡಿ ಗ್ರಾಹಕರಿಗೆ. ನಿಮ್ಮ ದುಡ್ಡು ತಗೊಂಡು ನೀವು ಬಿಸ್ನೆಸ್ ಮಾಡಿ, ಬೇಕಾದ್ರೆ ಡಿಸ್ಕೌಂಟ್ಸ್ ಕೊಟ್ಕೊಳ್ಳಿ. ನಿಮ್ಮ ಲಾಭ ನಷ್ಟ ಇಲ್ಲದಂತೆ ನಿಮ್ಗೆ ಏನಾಗುತ್ತೋ ಯಾವುದಾಗುತ್ತೋ ನೋಡ್ಕೊಂಡು ಅದನ್ನು ಮಾಡಿ, ಒಳ್ಳೆಯದಾಗಲಿ. ಇನ್ನು ಅದೇ ಬುಧ ಅಷ್ಟಮಾಧಿಪತಿಯೂ ಆಗಿರ್ತಾನೆ. ಆದ್ದರಿಂದ ನೀವು ಆರೋಗ್ಯದ ಬಗ್ಗೆ ಬಹಳ ಗಮನ ಹರಿಸಬೇಕು. ಕೇವಲ ಬುಧ ಅಷ್ಟೇ ಅಲ್ಲ, ರಾಶ್ಯಾಧಿಪತಿಯಾದಂತಹ ಕುಜನೂ ಅಷ್ಟೇ. ಅಕ್ಟೋಬರ್ 20ನೇ ತಾರೀಕು ಕರ್ಕಾಟಕ ರಾಶಿಗೆ ಪರಮನೀಚ ಸ್ಥಿತಿಗೆ ಹೋಗ್ತಾ ಇದ್ದಾನೆ. ತಿಂಗಳಾನ್ಗಟ್ಲೆ ಅಲ್ಲೇ ಇರ್ತಾನೆ ನೀಚ ಸ್ಥಿತಿಯಲ್ಲಿ, ನಿಮ್ಮ ರಾಶ್ಯಾಧಿಪತಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಅಷ್ಟಮಾಧಿಪತಿಯೂ ವ್ಯಯ, ರಾಶ್ಯಾಧಿಪತಿಯಂತೂ ನೀಚ ಸ್ಥಿತಿ ಅಂತಂದಾಗ ಆರೋಗ್ಯದ ಬಗ್ಗೆ ವೃಶ್ಚಿಕ ರಾಶಿಯವರು ಇಡೀ ಅಕ್ಟೋಬರ್ ತಿಂಗಳು ಬಹಳ ಕೇರ್ಫುಲ್ ಆಗಿರಬೇಕು. ಹೊರಗಡೆ ಏನಾದ್ರು ತಿಂತೀರಾ, ಅಭ್ಯಾಸ ತುಂಬ ಇದೆ ಹೊರಗಡೆ ತಿನ್ನೋದು ಅಂತಾದರೆ ತಕ್ಷಣ ಅದನ್ನು ಸ್ಟಾಪ್ ಮಾಡಿ. ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗಂತ ಅಭ್ಯಾಸಗಳಿರಲ್ಲ, ಇದ್ರೂ ಬಹಳ ಅಪರೂಪದಲ್ಲಿರುತ್ತೆ. ತಿಂಗಳಿಗೆ 1 ಸಲ 2 ಸಲ ಅಷ್ಟೇ, ಏನು ರೆಗ್ಯುಲರ್ ಆಗೆಲ್ಲ ನೀವು ತಿನ್ನಲ್ಲ. ಬಟ್ ಆದರೂ ಸಹ ಹೇಳ್ತಾ ಇದ್ದೀನಿ, ಅದನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಹೋಮ್ ಫುಡ್, ಮನೆಯಲ್ಲಿ ಏನು ಮಾಡಿರ್ತಾರೋ ಅದನ್ನು ಮಾತ್ರ ತಿನ್ನಿ, ಬೇರೆ ಏನು ತಿನ್ನಕ್ಕೆ ಹೋಗ್ಬೇಡಿ. ನೀರು ಅಷ್ಟೇ ಮನೆಯಿಂದ ತೆಗೆದುಕೊಂಡು ಹೋಗಿ ನೀರನ್ನು ಕುಡೀರಿ. ಎಲ್ಲಂದ್ರೂ ಅದು ನೀರು ಕುಡಿಯೋಕ್ಕೆ ಹೋಗಬೇಡಿ. ಬಹಳ ಆಹಾರ ಕ್ರಮದಲ್ಲಿ ಎಚ್ಚರ. ವ್ಯಾಯಾಮ ಇತ್ಯಾದಿಗಳನ್ನ, ಮೆಡಿಟೇಷನ್ ಇತ್ಯಾದಿಗಳನ್ನ ಶುರು ಮಾಡ್ಕೊಂಬಿಡಿ. ಧ್ಯಾನ, ವ್ಯಾಯಾಮ ತುಂಬ ಶುರು ಮಾಡ್ಕೊಂಬಿಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಯಾವುದೇ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಾಗಬಹುದು ಅಂತ ಅನ್ಸಿದ್ರು ಸಹ ಸೂಕ್ತ ವೈದ್ಯ ದರ್ಶನ, ವೈದ್ಯರನ್ನು ಹೋಗಿ ಭೇಟಿ ಮಾಡಿ ಅವರಿಂದ ಸಲಹೆ ಸೂಚನೆಗಳು ತಗೊಂಡು ಔಷಧೋಪಚಾರಗಳು ಮಾಡ್ಕೊಂಡು ಸಿದ್ಧರಾಗ್ಬಿಡಿ. ಅಕ್ಟೋಬರ್ ತಿಂಗಳು ಬಂದ ಮೇಲೆ, ಅನಾರೋಗ್ಯ ಬಂದ ಮೇಲೆ ಡಾಕ್ಟರ್ ಹತ್ರ ಹೋಗುವಂಥ ಕೆಲಸ ಇಟ್ಕೋಬೇಡಿ. ಗೊತ್ತಾಯ್ತಲ್ವಾ? ಸೂಚನೆ ಸಿಕ್ಕ ತಕ್ಷಣ ಪರಿಹಾರ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ನಿಮಗೇನಂತಂದ್ರೆ, ನಿಮ್ಮ ರಾಶಿಗೆ ಶುಕ್ರ ಗ್ರಹ ಬರ್ತಾ ಇದ್ದಾನೆ ಅಕ್ಟೋಬರ್ 12ನೇ ತಾರೀಕು. ಶುಕ್ರ ನಿಮಗೆ ವ್ಯಯಾಧಿಪತಿ. ವ್ಯಯಾಧಿಪತಿ ರಾಶಿಗೆ ಬಂದ ಅಂದ ತಕ್ಷಣ ಒಂದಿಷ್ಟು ಬಹಳ ಪ್ರಮುಖವಾಗಿ ಹೇಳ್ತೀನಿ. ಇದರಲ್ಲಿ 2 ವಿಚಾರಗಳು. ಒಂದು ಶುಕ್ರನ ಸ್ವಭಾವ ಗುಣಗಳು, ಇನ್ನೊಂದು ಶುಕ್ರ ನಿಮಗೆ ವ್ಯಯಾಧಿಪತಿ ಅನ್ನುವಂಥದ್ದು. 2 ವಿಚಾರ ಸೇರುತ್ತೆ ಇಲ್ಲಿ. ಆದ್ರಿಂದ ಏನಾಗುತ್ತೆ ಅಂದರೆ, ವೃಶ್ಚಿಕ ರಾಶಿಯವರು 12ನೇ ತಾರೀಕಿನ ನಂತರ ನೀವು ಕೆಲವಿಷ್ಟು ಅಂದರೆ ಅನಾವಶ್ಯಕ ವಸ್ತುಗಳ ಮೇಲೆ ತುಂಬ ಖರ್ಚು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಅಥವಾ ಏನೋ ಶೋ ಆಫ್ ಮಾಡೋಕ್ಕೆ ಹೋಗಿ ಒಂದಿಷ್ಟು ದುಡ್ಡು ಖರ್ಚು ಮಾಡ್ಕೊಂತೀರಾ ಅಂತ. ಸಾಮಾನ್ಯವಾಗಿ ನಿಮ್ಮ ಬ್ಲಡ್ಡಲ್ಲಿ ಇಲ್ಲ ಅದು, ಅಂದರೆ ನಿಮ್ಮ ಗುಣ ಸ್ವಭಾವದಲ್ಲಿ ಇಲ್ಲ ಆ ಥರ ಸುಮ್ಮನೆ ಶೋ ಆಫ್ಗೋಸ್ಕರ ದುಡ್ಡು ಖರ್ಚು ಮಾಡೋದಲ್ಲ. ಬಟ್ ಆದರೂ ಸಹ 12ನೇ ತಾರೀಕಿನ ನಂತರ ಶುಕ್ರ ನಿಮ್ಮ ರಾಶಿಗೆ ಬಂದ ತಕ್ಷಣ ನೀವು ಕಾಸ್ಟ್ಲಿ ಪರ್ಫ್ಯೂಮು, ಕಾಸ್ಟ್ಲಿ ಎಂಥದ್ದು ಡ್ರೆಸ್ಸಸ್ಸು, ಕಾಸ್ಟ್ಲಿ ಶೂಸ್, ಕಾಸ್ಟ್ಲಿ ಮೇಕಪ್, ಕಾಸ್ಟ್ಲಿ ಎಲ್ಲ ಕಾಸ್ಟ್ಲಿ ಬಟ್ಟೆ, ಕಾಸ್ಟ್ಲಿ ಆಭರಣಗಳು ಎಲ್ಲ ತಗೊಳಕ್ಕೆ ಶುರು ಮಾಡಿಬಿಡ್ತೀರಾ. ಅಂದರೆ ಅದು ಒಂದ್ಸಲ ಚಂದ, ಬಟ್ ಅದನ್ನು ವಾಪಸ್ ರೀಸೇಲ್ ಮಾಡ್ತೀನಿ ಅಂದರೆ ಅದಕ್ಕೇನು ವ್ಯಾಲ್ಯೂ ಇರಲ್ಲ, ತಗೊಂಡಷ್ಟೇ ವ್ಯಾಲ್ಯೂ. ಸೊ ಇದೇನು ಮಾಡುತ್ತೆ, ನಿಮಗೆ ನಷ್ಟವನ್ನು, ಯಾಕೆಂದರೆ ವ್ಯಯಾಧಿಪತಿಯವನು ನಷ್ಟವನ್ನು ಉಂಟು ಮಾಡುತ್ತೆ. ಆದರೆ ಪ್ಲಸ್ ಪಾಯಿಂಟ್ ಕಡೆ ನೋಡೋಕೆ ಹೋದರೆ, ನಿಮ್ಮ ರಾಶಿಗೆ ಶುಕ್ರ ಬಂದ, ಸಪ್ತಮಕ್ಕೆ ಶುಕ್ರನ ಪೂರ್ಣ ದೃಷ್ಟಿ, ಸಪ್ತಮಾಧಿಪತಿಯೇ ಶುಕ್ರ ಅಂದಾಗ ಪ್ರತಿಯೊಬ್ಬರು ನಿಮ್ಮ ಸುತ್ತಮುತ್ತಲಿರೋ ಪ್ರತಿಯೊಬ್ಬರನ್ನು ನೀವು ಆಕರ್ಷಿಸ್ತೀರಾ. ತುಂಬ ನಿಮ್ಮ ಮುಖದ ಮೇಲೆ ಒಳ್ಳೆ ತೇಜಸ್ಸು ಬಂದ್ಬಿಡ್ತಂದರೆ ಆಕರ್ಷಣೀಯವಾಗಿರುತ್ತೆ. ಕೃಷ್ಣ ಅನ್ನುವ ಹೆಸರಿದೆಯಲ್ಲ, ಭಗವಂತ ಕೃಷ್ಣ ಪರಮಾತ್ಮ ಗೊತ್ತಲ್ವಾ? ಕೃಷ್ಣನನ್ನು ಕಪ್ಪು ಅಂತ ಹೇಳ್ತಾರಲ್ವಾ, ಹೌದಲ್ವಾ? ಸೊ ಕಪ್ಪು ನಮ್ಗೆ ಯಾರ್ದು ನಮ್ಮನ್ನು ಸೆಳೆಯಲ್ವಲ್ಲ ಕಪ್ಪು ಅಂದರೆ? ಇಲ್ಲ, ಕೃಷ್ಣನ ಸೆಳೆಯುತ್ತಲ್ವಾ. ಕರ್ಷತಿ ಆಕರ್ಷತಿ ಇತಿ ಕೃಷ್ಣ, ರಮಯತೆ ಇತಿ ರಾಮ, ಕರ್ಷತಿ ಆಕರ್ಷತಿ ಇತಿ ಕೃಷ್ಣ ಅಂತ ಹೇಳ್ತಾರೆ. ಅಂದರೆ ಎಲ್ಲರನ್ನೂ ತನ್ನ ಹತ್ರ ಸೆಳೀತಾನಂತೆ. ಪುಂಸಾಂ ಮೋಹನ ರೂಪಾಯ ಅಂತ, ಗಂಡು ಮಕ್ಕಳು ಕೂಡ ಆಕರ್ಷಿತರಾಗ್ಬಿಡ್ತಾರೆ ಅಂತ. ಸೊ ಈ ರಾಮಕೃಷ್ಣ ಆ ಥರ, ಆ ಕೃಷ್ಣ ಪರಮಾತ್ಮ ಹೇಗೆ ಎಲ್ಲರನ್ನೂ ಸೆಳೀತಾನಲ್ಲ ಕಪ್ಪಿದ್ರೂ ಸಹ, ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ನೀವು ಕಪ್ಪಿರಬೇಕು ಅಂತಿಲ್ಲ. ಬೆಳ್ಳಿಗೆ ಇರಲಿ, ಕಪ್ಪಿಗೆ ಇರಲಿ, ಕೆಂಪಿಗೆ ಇರಲಿ, ಹೆಂಗೆ ಇರಲಿ, ನೀವು ವೃಶ್ಚಿಕ ರಾಶಿಯವರು ಎಲ್ಲರೂ ಸಹ ನಿಮ್ಮ ಹತ್ತ ಸೆಳೀತೀರಾ. 12ನೇ ತಾರೀಕಿನ ನಂತರ ನಿಮ್ಮ ಅಂದ ಚಂದಗಳಿಂದ ಎಲ್ಲ ನಿಮ್ಮ ಹತ್ರ ಆಕರ್ಷಿತರಾಗ್ತಾರೆ. ಅದಕ್ಕೆ ತಕ್ಕಂತೆ ನೀವು ಒಳ್ಳೆ ಕಾಸ್ಟ್ಲಿ ಬಟ್ಟೆಗಳು, ಕಾಸ್ಟ್ಲಿ ಮೇಕಪ್ ಎಲ್ಲ ಸಾಮಾನ್ಯವಾಗಿ ನೀವು ಅದಕ್ಕೆ ತಾನ ಅಂದ್ರೆ ತಂದಾನ ಅನ್ನೋ ಥರ ನಿಮ್ಮದು ಸೆಟಪ್ ಹಂಗೆ ಇರುತ್ತೆ. ಸಂತೋಷ, ಮನುಷ್ಯ ಅಟ್ ದ ಎಂಡ್ ಆಫ್ ದ ಡೇ ಮನುಷ್ಯ ಖುಷಿಯಾಗಿರಬೇಕು, ಹ್ಯಾಪಿಯಾಗಿ ಖುಷಿಯಾಗಿರಬೇಕು, ಸಂತೋಷ. ಆದರೆ ಅದನ್ನು ಪಡೀಲಿಕ್ಕೆ ಅಟ್ ವಾಟ್ ಕಾಸ್ಟ್, ಯಾವ ಅಂದರೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕೆ, ಆ ದುಡ್ಡು ಏನಿದೆಯಲ್ಲ ಅದು ನಿಮಗೆ ಎಷ್ಟು ಪ್ರಾಮುಖ್ಯವಾಗಿಬಿಡ್ಬೋದು ಮುಂದೆ. ಅಯ್ಯೋ, ನಾನು ಅಕ್ಟೋಬರ್ 1ನೇ ವಾರದಲ್ಲಿ ಮಾಡಿದ ಖರ್ಚಿನ ದುಡ್ಡನ್ನ ಹಂಗೆ ಇಟ್ಕೊಂಡಿದ್ರೆ ಈ ಕೊನೆ ವಾರದಲ್ಲಿ ನನಗೆ ಏನಕ್ಕಾರೋ ಖರ್ಚಿಗೆ ಕೆಲಸಕ್ಕೆ ಬರ್ತಿತ್ತದು ಅನ್ನೋ ರೀತಿಯಲ್ಲೋ ಅದಾಗಬಾರದು ಅನ್ನುವಂಥ ಉದ್ದೇಶ. ಆಮೇಲೆ ಬಹಳ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು. ನೀವು ಹೊಸದಾಗಿ ಸಡನ್ನಾಗಿ ಮೇಕಪ್ಗಳು, ಸಡನ್ನಾಗಿ ಏನೇನೋ ಕ್ರೀಮ್ಗಳು, ಸಡನ್ನಾಗಿ ಏನೇನೋ ಮಾಡೋಕತ್ಬಿಡ್ತೀರಾ ನೀವು. ಅದಕ್ಕೋಸ್ಕರ ಅದರಿಂದ ಏನಾಗುತ್ತೆ ಗೊತ್ತಾ, ಅಕ್ಟೋಬರ್ 20ನೇ ತಾರೀಕಿನ ನಂತರ ಕುಜ ನೀಚ ಸ್ಥಿತಿಗೆ ಹೋಗೋದ್ರಿಂದ
ರಿಯಾಕ್ಷನ್ಗಳಾಗೋದು. ಯಾವುದೋ ಕ್ರೀಮ್ ಹಚ್ಕೊಂಬಿಟ್ರಿ, ಅಲ್ಲಿ ಕರೆ ಆಗೋಯ್ತು, ಮುಖ ಸುಟ್ಟೋಯ್ತು, ಮತ್ತೊಂದೇನೋ ಆಗೋಯ್ತು, ಚರ್ಮದ ಮೇಲೆ ರಿಯಾಕ್ಷನ್ ಆಗೋಯ್ತು, ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದಾಗಿ ಹೊಸ ಹೊಸ ಪ್ರಯೋಗಗಳು ಮಾಡೋಕ್ಕೆ ಹೋಗ್ಬೇಡಿ, ಅಭ್ಯಾಸ ಇಲ್ದಿರೋದು. ಹೆಣ್ಣು ಮಕ್ಕಳಿಗಂತೂ ವಿಶೇಷ ಮುತುವರ್ಜಿಯಿಂದ ಹೇಳ್ತಾ ಇದ್ದೇನೆ. ಯಾವುದೋ ಕ್ರೀಮ್ ಸಿಕ್ತು ಅಂತ ಮುಖಕ್ಕೆಲ್ಲ ಬಳಕೊಂಡೆಲ್ಲ ಫುಲ್ ಕರೆ ಆಗೋಯ್ತು ಮುಖ ಅಂದ್ರೆ ಆಮೇಲೆ ಸರಿ ಮಾಡ್ಕೊಳಕ್ಕೂ ಆಗಲ್ಲ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಇಲ್ಲ ಸಲ್ಲದ ಹೊಸ ಪ್ರಯೋಗಗಳನ್ನು ಮಾಡೋಕ್ಕೆ ಹೋಗಬೇಡಿ. ಹೆಂಗಿದ್ರು ಹಾಗೆ ಬಹಳ ಚಂದ, ಭಗವಂತ ಎಲ್ಲರೂ ಚಂದವಾಗಿ ಇಟ್ಟಿರ್ತಕ್ಕಂಥದ್ದು. ನೋಡುವ ಕಣ್ಣುಗಳು ಬೇಕಷ್ಟೇ. ನಮ್ಮನ್ನು ಆ ದೃಷ್ಟಿಯಿಂದ, ಚಂದ ದೃಷ್ಟಿಯಿಂದ ನೋಡುವ ಕಣ್ಣುಗಳು ಬೇಕು. ನಾವು ಚಂದವೇ ಇದ್ದೀವಿ, ಎಲ್ಲರೂ ಚಂದವಾಗಿದ್ದಾರೆ, ಆಯಿತಾ? ನೆಕ್ಸ್ಟ್ ಇಲ್ಲಿ ಅಂದರೆ ಎಚ್ಚರಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟೆ. ಆಮೇಲೆ ರಾಷ್ಟ್ರಾಧಿಪತಿಗೆ ನೀಚ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಕುಜ 20ನೇ ತಾರೀಕಿನ ನಂತರ ಪೀರಿಯಡ್ಸ್ ಪ್ರಾಬ್ಲಮ್ ಶುರು ಮಾಡಿಬಿಡ್ತಾನೆ ಹೆಂಗಸರಲ್ಲಿ. ಗಂಡಸರಾಗಲಿ ಹೆಂಗಸರಾಗಲಿ BP ಶುಗರ್ ಇದ್ದವರಿಗೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಗಳನ್ನ ಶುರು ಮಾಡ್ತಾನೆ. ಬ್ಲಡ್ ಶುಗರ್ ಲೆವೆಲ್ ಅಂತಲೇ ಹೇಳ್ತೀವಿ ನಾವು ಶುಗರ್ ಇತ್ಯಾದಿಗಳಿಗೆ. ಅಥವಾ BP ಅಂದರೆ ಬ್ಲಡ್ ಪ್ರೆಷರ್, ಅದು. ಸೊ ಲೋ BP, ಹೈ BP ಇದರ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಗಳು. ಮೇಲೆ ಎಲ್ಲೋದು ಚೆನ್ನಾಗಿರ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ ಈ ಏನು ಗುಳ್ಳೆಗಳಾಗ್ತಕ್ಕಂಥದ್ದು, ಪಸ್ ಬರ್ತಕ್ಕಂಥದ್ದು, ಚರ್ಮದಿಂದ ಬರುತ್ತಲ್ಲ, ಒಂದು ಗುಳ್ಳೆ ಆಗಿ ಗುಳ್ಳೆ ಒಡೆದು ಪಸ್ ಬರುತ್ತಲ್ಲ ಒಳಗಡೆಯಿಂದ, ಅದು ಮುಖದ ಮೇಲೂ ಆಗುತ್ತೆ, ಬೆನ್ನ ಮೇಲೂ ಆಗುತ್ತೆ ಅಲ್ವಾ? ಸೊ ಆ ಥರ ಅಂದರೆ ರಕ್ತ ಕೆಟ್ಟಿದೆ ಅಂತ ಅರ್ಥ. ಅದರ ಮೂಲ ಅರ್ಥ ರಕ್ತ ಕೆಟ್ಟಿದೆ ಅಂತ. ಅದಕ್ಕೆ ಔಷಧೋಪಚಾರ ತಗೋಬೇಕು. ವಿರುದ್ಧ ಆಹಾರಗಳನ್ನು ತಿಂತಾ ಇದ್ದೀರಾ ನೀವು ಅಂತ ಅರ್ಥ. ಹಾಲಿನ ಜೊತೆಗೆ ಯಾವ್ದಾದ್ರು ಉಪ್ಪಿನ ಪದಾರ್ಥ ಹೊಟ್ಟೆಗೆ ಹೋದ್ರೆ ಅದು ವಿರುದ್ಧ ಆಹಾರಗಳು ಹೊಟ್ಟೆಗೆ ಹೋಗಿ ಈ ಥರ ಆಗುತ್ತೆ, ಅದು ವಿಷವಾಗುತ್ತೆ ಅಂತ. ಸೊ ಆ ತರಹ ಬಹಳ ಗಮನಿಸಬೇಕು ನಿಮ್ಮ ಆರೋಗ್ಯದ ಬಗ್ಗೆ. ಇಲ್ಲಿ ಇನ್ನೂ ಬಹಳ ಪ್ರಮುಖವಾದಂತಹ ಎಚ್ಚರಿಕೆಗಳು ನಿಮಗೆ ಕೊಡಬೇಕು. ಏನಪ್ಪಾ ಅಂತಂದರೆ, ನಿಮ್ಮ ಉದ್ಯೋಗ, ವೃಶ್ಚಿಕ ರಾಶಿಯ ನಿರುದ್ಯೋಗಿಗೆ ಉದ್ಯೋಗ ಇರಬಹುದು, ಉದ್ಯೋಗದಲ್ಲಿ ಅಭಿವೃದ್ಧಿ ಇರಬಹುದು, ಪ್ರಮೋಷನ್ ಇರಬಹುದು, ಎಲ್ಲವೂ ಸಹ ಇದೆ 17ನೇ ತಾರೀಕಿನ ತನಕ. 17ನೇ ತಾರೀಕು ನಂತರ ಮಾತ್ರ ತುಂಬ ಕೆಡದಾಗಿದೆ. 100 ಅಲ್ಲ 200% ವೃಶ್ಚಿಕ ರಾಶಿಯವರು 17ನೇ ತಾರೀಕು ನಂತರ ಕೆಲಸ ಕಳ್ಕೊಳ್ಳುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ನೋಡಿ, ಇದು ಎಷ್ಟು ಎಂಥ ವೇರಿಯೇಷನ್ ಇದು ಅಂದರೆ, 17ನೇ ತಾರೀಕಿನ ತನಕ ಲಾಭಸ್ಥಾನದಲ್ಲಿ ಕರ್ಮಾಧಿಪತಿ, 17ನೇ ತಾರೀಕಿಂದ ವ್ಯಯ ನೀಚ ಸ್ಥಾನದಲ್ಲಿ ಕರ್ಮಾಧಿಪತಿ ವೃಶ್ಚಿಕ ರಾಶಿಯವರಿಗೆ. ಇದು ಎಂತಹ ದೌರ್ಭಾಗ್ಯ ಅನ್ಬೋದಂದರೆ, ಈ ನಿನ್ನೆ 17ನೇ ತಾರೀಕಿಂದ ಜೈ 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 ಅಂತ ಇದ್ದವ್ರು ನಿಮಗೆ 17ನೇ ತಾರೀಕಿಂದ ನಿಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡೋದು, ನಿಮಗೆ ತೊಂದರೆ ಕೊಡೋದು, ನಿಮ್ಮನ್ನು ಕೆಲಸದಿಂದ ತೆಗೆದಾಕೋದು, ಈ ಥರ ಮಾಡಿದ್ರೆ ನಿಮಗೆ ಹೆಂಗಾಗ್ಬಿಡುತ್ತೆ ಹೇಳಿ? ಭ್ರಮ ನಿರಸನ ಅಂತ ಒಂದು ಪದ ಇದೆ ಕನ್ನಡದಲ್ಲಿ. ಆ ರೀತಿ ಆಗ್ಬಿಡುತ್ತೆ. ನಿಮ್ಮನ್ನು ಚೆನ್ನಾಗಿ ಮೇಲ್ಗಡೆವರೆಗೆ ಎತ್ಬಿಟ್ಟು ಮೇಲಿಂದ ತಳ್ಳಿಬಿಟ್ರು ಅನ್ನಂಗೆ ಆಗ್ಬಿಡುತ್ತೆ. ಸೊ ಆದ್ದರಿಂದ ಅಕ್ಟೋಬರ್ ತಿಂಗಳಲ್ಲಿ ಮೊದಲ 2 ವಾರಗಳಲ್ಲಿ ನಿಮ್ಮನ್ನು ತುಂಬ ಹೊಗಳೋದು, ತುಂಬ ಪ್ರಮೋಷನ್ ಕೊಡೋದು, ತುಂಬ ಏನೋ ನಿಮ್ಮನ್ನು ಬಹಳ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಏನಾದ್ರು ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಅಂದರೆ 110% 17ನೇ ತಾರೀಕು ನಂತರ ನಿಮ್ಮನ್ನು ತುಳಿತಾರೆ ಅಂತ ಅರ್ಥ. ನಿಮ್ಮನ್ನು ಬಲಿಕ ಬಕ್ರಾ ಮಾಡ್ತಾರೆ ಅಂತ ಅರ್ಥ. ನಿಮ್ಮನ್ನು ಕೆಲಸದನ್ನೇ ತೆಗೆದಾಕ್ಲಿಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ನಿರ್ದಾಕ್ಷಿಣ್ಯವಾಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಬೊಕ್ಕೆ ಕೊಡೋದು ಅವರೇನೆ, ಹಾಗೂ ನಿಮಗೆ ನಿಮ್ಮ ಕೆಲಸದಿಂದ ತೆಗೆದಾಕಿದ್ದೀವಿ ಅಥವಾ ನೋಟಿಸ್ ಕೊಡೋದನ್ನು, ಅಥವಾ ಏನೋ ಇದಕ್ಕೆ ಸ್ಪಷ್ಟನೆ ಕೊಡಿ ಅಥವಾ ನೋಟಿಸ್ ಕೊಡೋದು ಅಥವಾ ಮೇಲ್ ಹಾಕೋದನ್ನು ಅವರೇನೆ ಆಗಿರ್ತಾರೆ. ಇದನ್ನು ಅಬ್ಸರ್ವ್ ಮಾಡಿ ನೀವೇ ಹೇಳ್ತೀರಾ ಅದನ್ನು, ಓಹೋ ಹಿಂಗೇನಾ ಅಂತ. ಯಾಕಂದ್ರೆ ರವಿ ನೀಚ ಸ್ಥಿತಿಗೆ ಬರ್ತಕ್ಕಂಥದ್ದು 17ನೇ ತಾರೀಕಿನ ನಂತರ. ನಿಮಗೆ 2 ಮೇನ್ ಇಂಪಾರ್ಟೆಂಟ್ ನೆಗೆಟಿವ್ಸ್ ಏನಪ್ಪ ಅಂದರೆ, ಒಂದು 20ನೇ ತಾರೀಕಿನ ನಂತರ ಕುಜ ನೀಚ ಆಗೋದು ನಿಮ್ಮ ರಾಷ್ಟ್ರಾಧಿಪತಿ, ಇನ್ನೊಂದು ರವಿ ಗ್ರಹ ನೀಚ ಸ್ಥಿತಿಗೆ ಬರೋದು 17ನೇ ತಾರೀಕಿನ ನಂತರ. 17ನೇ ನಂತರ 20ರ ನಂತರ ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಇದೆ. ಬಟ್ 17ರ ತನಕ ತುಂಬ ಚೆನ್ನಾಗಿದೆ. ಬುಧನಿಂದಾಗಿ, ರವಿಯಿಂದಾಗಿ ತುಂಬ ಚೆನ್ನಾಗಿದೆ, ಆಯಿತಾ? ಸೊ ಇದನ್ನೆಲ್ಲ ಗಮನಿಸ್ಕೊಂಡು ನೀವು ತೂಗಿಸ್ಕೊಂಡು ಹೋಗಬೇಕು. ಪ್ರತಿ ದಿವಸ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. 17ನೇ ತಾರೀಕು ದಾಟ್ತು ಅಂದರೆ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ. 20ನೇ ತಾರೀಕು ದಾಟ್ತು ಅಂತಂದರೆ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ ಮಂಗಳವಾರ ದಿವಸ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಕುಜಾ ಅಷ್ಟೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರ, ಆದಿತ್ಯ ಹೃದಯ ಸ್ತೋತ್ರ ಇದನ್ನೆಲ್ಲ ಪಠನೆ ಮಾಡ್ಕೊಳ್ತಾ ಇರಿ. ಬಹಳ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿರಿ. ನಿಮಗೆ ಕೆಲಸ ಇಲ್ವಾ, 17ನೇ ತಾರೀಕು ಒಳಗೆ ಕೆಲಸ ಸಂಪಾದನೆ ಮಾಡ್ಕೊಂಬಿಡಿ. 17ರ ನಂತರ ಹೊಸ್ದಾಗಿ ಸಿಕ್ಕ ಕೆಲಸನೂ ಹೋಗುವಂಥ ಪರಿಸ್ಥಿತಿ ಬರ್ಬೋದು. ಆದರೂ ಸ್ವಲ್ಪ ಎಲೆಮರೆ ಕಾಯಿ ಥರ ಇದ್ದು ಎಲ್ಲೂ ಕಾಣ್ದಂಗೆ ಹೆಂಗಾರು ಮಾಡಿ 1 ತಿಂಗಳ ಕಾಲ ನಿಮ್ಮ ಕೆಲಸ ಉಳಿಸ್ಕೊಂಬಿಡಿ. ಆಮೇಲೆ ಏನೂ ತೊಂದರೆ ಆಗಲ್ಲ ನಿಮಗೆ, ಆಯ್ತಲ್ವಾ? ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಏನೇ ಬೇಕು 17ರ ಒಳಗೆ. 17ರ ನಂತರ ನೀವು ಏನೇ ಅರ್ಜಿ ಹಿಡ್ಕೊಂಡು ಹೋಗಿ ನಿಂತ್ಕೊಳ್ಳಿ ನಿಮ್ಮ ಹೈಯರ್ ಅಥಾರಿಟೀಸ್ ಮುಂದೆ, ಅದೆಲ್ಲದನ್ನೂ ಕ್ಯಾನ್ಸಲ್ ಮಾಡ್ತಾರೆ, ಹಾಗೂ ನಿಮಗೆ ಏನಾದ್ರು ಒಂದು ಶಿಕ್ಷೆ ಹಾಕ್ಲಿಕ್ಕೆ ನೋಡ್ತಾರೆ. ಭಾಳ ಕೇರ್ಫುಲ್ ಆಗಿರಿ. ಸ್ಟಾರ್ಟಿಂಗ್ ಚೆನ್ನಾಗಿದೆ, ನಂತರ ಪ್ರಾಬ್ಲಮ್ ಇದೆ. ಆ ಪರಿಹಾರ, ವಿಶೇಷವಾದಂಥ ಒಂದು ಪರಿಹಾರ ವೃಶ್ಚಿಕ ರಾಶಿಯವರಿಗೆ ಏನಪ್ಪ ಅಂದರೆ, ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಎಲ್ಲರೂ ಗೊತ್ತಿರತಕ್ಕಂಥದ್ದು ಬುಧವಾರ. ಮಹಾಲಯ ಅಮಾವಾಸ್ಯೆಯ ದಿವಸವೇ ನಿಮಗೆ ಏನು ಸೂರ್ಯಗ್ರಹಣ ಸಹ ಇದೆ. ಈ ವರ್ಷದ ಕೊನೆಯ ಗ್ರಹಣ
ಹಿಂದಿನ ಕೊನೆಯ ಚಂದ್ರಗ್ರಹಣ ಆಗಿತ್ತು ಹಿಂದಿನ ಬಾರಿ, ಇದು ಕೊನೆಯ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣ ಇದೆ. ಆಮೇಲೆ ಯಾವುದು ಗ್ರಹಣ ಇಲ್ಲ 2024ನೇ ಆಂಗ್ಲ ಸಂವತ್ಸರದಲ್ಲಿ. ಸೊ ಅದರಿಂದಾಗಿ ಈ ವರ್ಷದ ಈ ಕೊನೆಯ ಮಹಾಸೂರ್ಯಗ್ರಹಣ ಅಕ್ಟೋಬರ್ 2ನೇ ತಾರೀಕು ಸಂಭವಿಸ್ತಾ ಇದೆ. ಸೊ ಅದಕ್ಕೂ ರಿಲೇಟೆಡ್ ಆಗಿರತಕ್ಕಂಥ ವಿಡಿಯೋಗಳನ್ನ ಆಮೇಲೆ ಮಾಡ್ತೇನೆ ನಾನು. ಸೊ ಈ ಸೂರ್ಯಗ್ರಹಣದ ಒಂದು ಗ್ರಹಣ ಶಾಂತಿ, ಅದರ ಜೊತೆಗೆ ನವರಾತ್ರಿ ಆರಂಭ ಕಾಲವಾದ್ರಿಂದ ಮಹಾಚಂಡಿಕಾ ಹೋಮ ಪ್ರತಿ ಬಾರಿಯೂ ಸಹ ನಾವು ವರ್ಷಕ್ಕೊಮ್ಮೆ ಮಹಾಚಂಡಿಕಾ ಯಾಗವನ್ನು ಮಾಡ್ತೇವೆ ನಮ್ಮ ಯಾಗಶಾಲೆಯಲ್ಲಿ. ಈ ಬಾರಿಯೂ ಸಹ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮ ಸಹಿತವಾಗಿ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಆಮೇಲೆ ಏನು ಗುರು ಶಾಂತಿ ಹೋಮ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ, ತ್ರಿಗುಣಾಂಬಿಕಾ, ದುರ್ಗಾ ಪರಮೇಶ್ವರಿ ಅಂತ ಆ ಒಂದು ಅಮ್ಮನವರ ಒಂದು ಚಂಡಿಕಾ ಯಾಗ, ಮಹಾಚಂಡಿಕಾ ಯಾಗವನ್ನ ಆ ಪರ್ವಕಾಲದ ದಿನ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೂ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ ಖುದ್ದು. ಹಾಗೂ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಅದೇ ರೀತಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ನವಗ್ರಹ ಶಾಂತಿ ಹೋಮಗಳೆಲ್ಲ ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಹಾಗೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಮಾಣಿಕ್ಯ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಈ ಮಾಣಿಕ್ಯ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ನೀವು ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬಾ ಚಂದವಾದಂತಹ ಒಂದು ಉಂಗುರ ಮಾಡಿಸಿದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳೋಕೆ ಇದರಲ್ಲಿ ಸೈಜ್ ಮ್ಯಾಟರ್ಸ್. ನಿಮಗೆ ಯಾವ ಬೆರಳು ಆಗುತ್ತೋ ಆ ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಗೊತ್ತಾಯ್ತಲ್ವಾ? ಯಾಕೆ ಅಂತಂದರೆ ಇದು ಅಷ್ಟು ಸ್ಟ್ರೆಂತಲ್ಲಿ ನೀಟಾಗಿ ಗಟ್ಟಿಯಾಗಿ ಮಾಡಿಸಿರ್ತಕ್ಕಂಥದ್ದು. ಇದು ಮತ್ತೆ ಚಿಕ್ಕ ದೊಡ್ಡ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇದೊಂದು ರಿಂಗ್ ಅನ್ನ ಪ್ರತಿಯೊಬ್ಬರಿಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಸ್ಟೋನ್ ಅನ್ನೇ ಕೊಡ್ತಾ ಇದ್ದೇವೆ, ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಎಲ್ಲ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಮಾಣಿಕ್ಯ ಉಂಗುರ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ರೂಬಿ, ಒರಿಜಿನಲ್ ರೂಬಿ ರಿಂಗ್ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಮತ್ತು ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ಸಂಕಲ್ಪ ಸೇವೆಯಲ್ಲೇ ಮಹಾಚಂಡಿಕಾ ಯಾಗ, ಸೂರ್ಯಗ್ರಹಣ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳು ಸೇರಿಸಿ ಈ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಯಲ್ಲೇ ಈ ಒಂದು ಪ್ರಸಾದವೂ ಸಹ ಬಂತು, ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ರಿಂಗ್ ಸಹ ಬಂತು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಡೋರು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡಿ. ಅವತ್ತಿನ ಸಹ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬುಧವಾರ ಹೋಮ ಅಂದರೆ ಗುರು ಅಥವಾ ಶುಕ್ರವಾರಗಳಲ್ಲಿ ಇಲ್ಲಿಂದ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಒಂದು ವಾರದೊಳಗೆ ನಿಮಗೆ ಎಲ್ಲರಿಗೂ ಪ್ರಸಾದ ಸೇರ್ತದೆ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಬೇಗ ಸಿಗುತ್ತೆ, ಹೊರಗಿನ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ವಾರ ಒಳಗಡೆ ಸಿಗುತ್ತೆ. ಸೊ ಅದರಿಂದ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.